ಇದೇ ಬರುವ ಆಗಸ್ಟ್ 30ಕ್ಕೆ ಹೊಸ ಬಸ್ ನಿಲ್ದಾಣದ ಉದ್ಘಾಟನೆ ಶಾಸಕ ಭೀಮಣ್ಣ ಟಿ ನಾಯ್ಕ್. ಇದೇ ಬರುವ ಆಗಸ್ಟ್ 30ಕ್ಕೆ ಹೊಸ ಬಸ್ ನಿಲ್ದಾಣದ ಉದ್ಘಾಟನೆಯನ್ನು ಮಾಡಲಾಗುವುದು. ಸದ್ಯದಲ್ಲಿಯೇ ಶಿರ್ಸಿ ವಿಭಾಗಕ್ಕೆ 45 ಹೊಸ ಬಸ್ ಸೇರ್ಪಡೆ ಮಾಡಲಾಗುವುದು. ಪ್ರಯಾಣಿಕರ ಬೇಡಿಕೆಗೆ ತಕ್ಕಂತೆ ಹೊಸ ರೂಟ್ ಮಾಡಲಾಗುವುದು ಎಂದು ಹೊಸ ಬಸ್ ನಿಲ್ದಾಣದ ಕಾಮಗಾರಿಯನ್ನು ವೀಕ್ಷಿಸಿ ಶಾಸಕ ಭೀಮಣ್ಣ ಟಿ ನಾಯ್ಕ್ ಅವರು ಹೇಳಿಕೆ ನೀಡಿದರು. ಬಸ್ ಸ್ಟ್ಯಾಂಡ್ ಹಿಂದೆ ನಮ್ಮ ಸರ್ಕಾರ ಇದ್ದಾಗ ಅಂದಿನ ಮಂತ್ರಿಯಾಗಿರ್ತಕ್ಕಂಥ ರಾಮಲಿಂಗಾರೆಡ್ಡಿಯವರು ಇದಕ್ಕೆ ಸ್ಯಾಂಕ್ಷನ್ ಮಾಡಿ ನಂತರ ನಮ್ಮ ಸರ್ಕಾರ ಕೂಡ ಚಾಲನೆ ಕೊಟ್ಟು ಇವತ್ತು ಒಂದು ಹಂತಕ್ಕೆ ಬಂದಿದ್ದಾರೆ. ನಾವು DC ಅವರು ನಗರಸಭಾ ಎಲ್ಲ ಸದಸ್ಯರು ಕಮಿಷನರ್ ಸೇರಿ ನಾವು ವೀಕ್ಷಣೆ ಮಾಡಿದ್ದೀವಿ. ಮಳೆ ಬಂದ ಕೂಡಲೇ ಜನರಿಗೆ ಭಾಳ ತೊಂದರೆ ಆಗುವಂಥದ್ದು, ಬೇಸಿಗೆಯಲ್ಲೂ ಭಾಳ ಬಿಸಿಲಿಂದಲೂ ತೊಂದರೆ ಆಗುವಂಥದ್ದು. ಆ ನಿಟ್ಟಿನಲ್ಲಿ ಸುಮಾರು 2-3 ಬಾರಿ ನಾವು ಬಂದು ವೀಕ್ಷಣೆ ಮಾಡಿ ಆದಷ್ಟು ಬೇಗ ಮುಗಿಸ್ಕೊಡಿ ಅನ್ನೋಂಥ ವಿನಂತಿಯನ್ನು ನಾವು ನಮ್ಮ ಕಾಂಟ್ರಾಕ್ಟರ್ ಹೇಳಿದ ಪ್ರಕಾರ ಇವತ್ತು ಅವ್ರು ಬರಬೇಕಿತ್ತು, ಬೇರೆ ಕಾರಣದಿಂದ ಬರೋಕ್ಕಾಗಲ್ಲ ಅನ್ನೋಂಥ ಮಾತನ್ನು ರಾತ್ರಿ ಕೆಲವೇ ಸ್ವಲ್ಪ ಕೆಲಸ ಇರುವಂಥದ್ದು. ಅದನ್ನು ಆದಷ್ಟು ಬೇಗ ಮುಗಿಸಿ ನಾವು ಆಗಸ್ಟ್ 30ರೊಳಗೆ ನಾವು ಬಿಟ್ಕೊಡ್ತೀವಿ ಅನ್ನೋಂಥ ಮಾತನ್ನು ಹೇಳ್ತೀವಿ. ಅಷ್ಟರೊಳಗೆ ಇದು ನೆಲದ ಫ್ಲೋರಿಂಗ್ ಇರ್ಬೋದು, ಬೇರೆ ಸಣ್ಣಪ್ಪ ಇರ್ಬೋದು, ಈಗೆಲ್ಲ ವಾಶ್ರೂಮು ಎಲ್ಲದನ್ನ ವೀಕ್ಷಣೆ ಮಾಡಿದ್ವಿ. ನಾವು ಎಲ್ಲ ಕೂಡ ಚೆನ್ನಾಗಿ ವರ್ಕ್ ಆಗಿದೆ, ಒಳ್ಳೆ ಕ್ವಾಲಿಟಿ ವರ್ಕ್ ಕೂಡ ಆಗಿದೆ. ಈಗ ಇನ್ನು ಸಣ್ಣಪುಟ್ಟ ಇದ್ದಂಥ ವರ್ಕನ್ನು ಯಾವ ರೀತಿ ಮಾಡಬೇಕು ಅನ್ನೋ ಸೂಚನೆ ಕೂಡ ನಾವು ಕೊಟ್ಟಿದ್ದೀವಿ. ನಾವು ಹೀಗೆ ಇವತ್ತು ಭಾಳ ದಿನಗಳಿಂದ ಬೇಡಿಕೆ ಇರ್ತಕ್ಕಂಥ ನಮ್ಮ ಶಿರ್ಸಿ ನಗರದ ಬಸ್ ಸ್ಟ್ಯಾಂಡ್ ಆದಷ್ಟು ಬೇಗ ಪ್ರಯಾಣಿಕರಿಗೆ ಏನು ಸೌಲಭ್ಯವನ್ನು ಒಳಗೊಂಡಿರ್ತಕ್ಕಂಥ ಬಸ್ ಸ್ಟ್ಯಾಂಡ್ ಆಗಸ್ಟ್ 30ಕ್ಕೆ ಜನರಿಗೆ ಪ್ರಯಾಣಿಕರಿಗೆ ಸಿಗತ್ತೆ ಅನ್ನೋಂಥ ಮಾತಿತ್ತು. ಈಗಾಗಲೇ ಡಿವಿಷನ್ಗೆ 45 ಬಸ್ಸನ್ನು ಈಗ ಕೊಟ್ಟಿದ್ದಾರೆ. ಈಗ ಆ 45 ಬಸ್ಸಲ್ಲಿ ನಮ್ಮ ಶಿರ್ಸಿಗೆ ಘಟಕಕ್ಕೆ 10 ಬಸ್ಸನ್ನು ಕೊಟ್ಟಿದ್ದಾರೆ. ಅನಂತರ ಇನ್ನೂ ಹೆಚ್ಚಿನ ಬಸ್ ಬೇಡಿಕೆಯನ್ನು ಇಟ್ಟಿದ್ದೀವಿ ನಾವು. ಬಸ್ 40 ಬಸ್ ಬೇಡಿಕೆ ಇಟ್ಟಿದ್ದೀವಿ ನಾವು. ಈ ಬಸ್ಸು ನಾವು ಮೊನ್ನೆ ಮಂತ್ರಿಗಳನ್ನು ಭೇಟಿ ಆದಾಗ ಕೂಡ ಬಸ್ ಎಲ್ಲ ಖರೀದಿ ಆಗಿದ್ದರು. ಅವುಗಳು ಕೂಡ ಭಾಳಷ್ಟು ಬೇಗ ಹೊಸ ಬಸ್ಸು ಬರುವಂಥದ್ದು, ಹೊಸ ಬಸ್ ಸ್ಟ್ಯಾಂಡು ಪ್ರಾರಂಭ ಆಗುವಂಥದ್ದು. ಇಲ್ಲಿ ಓಡಾಡ್ತಕ್ಕಂಥ ಬಸ್ಸುಗಳು ಮತ್ತು ಪ್ರಯಾಣಿಕರಿಗೆ ಯಾವುದೇ ರೀತಿಯ ತೊಂದರೆ ಆಗದೇ ಒಳ್ಳೆಯ ರೀತಿಯ ವ್ಯವಸ್ಥೆ ನಮ್ಮ ತಂದಿದ್ವಿ. ಅವರು ಕೂಡ ಅಂಥದನ್ನ ನಾವು ಆದಷ್ಟು ಬೇಗ ಸಾರ್ಟ್ ಔಟ್ ಮಾಡಿ ಬಸ್ಸಿನ ರೂಟು ಸಮಯವನ್ನು ಅಡ್ಜಸ್ಟ್ ಮಾಡಿ ಯಾರಿಗೂ ಕೂಡ ತೊಂದರೆ ಆಗೋ ರೀತಿಯಲ್ಲಿ ಮಕ್ಕಳಿಗೆ ಅನುಕೂಲವನ್ನು ಮಾಡಿಕೊಡ್ತೀವಿ ಅಂತ ಕೂಡ ನಾವು ಹೇಳಿದ್ವಿ. ಯಲ್ಲಾಪುರ ತಾಲೂಕಿನ ಅರೇಬೆಲ್ ಘಾಟ್ ಬಳಿ ಕಾರು ತಡೆಗಟ್ಟಿ ರೋಬರಿ ನಡೆಸಿದ ಅಂತಾರಾಜ್ಯದ ಆರೋಪಿ ಸತೀಶ್ ಶಿವಾಜಿ ಕೋಳಿ ಬಂಧಿಸುವಲ್ಲಿ ಯಲ್ಲಾಪುರ ಪೊಲೀಸರು ಯಶಸ್ವಿ. ಯಲ್ಲಾಪುರ ತಾಲೂಕಿನ ಅರೇಬೆಲ್ ಘಾಟ್ ಬಳಿ ಕಾರು ತಡೆಗಟ್ಟಿ ರೋಬರಿ ನಡೆಸಿದ್ದ ಅಂತಾರಾಜ್ಯದ ಆರೋಪಿ ಸತೀಶ್ ಶಿವಾಜಿ ಕೋಳಿ ಬಂಧಿಸುವಲ್ಲಿ ಯಲ್ಲಾಪುರ ಪೊಲೀಸರು ಯಶಸ್ವಿಯಾಗಿದ್ದಾರೆ. ಮಹಾರಾಷ್ಟ್ರ ರಾಜ್ಯದ ಆ ಆರೋಪಿಯು ಮೇ 23ರಂದು ರಾಜಸ್ಥಾನದ ಸುರೇಶ್ ರಾವ್, ದಿವಂಗತ ಹಿಮ್ಮತ್ ರಾಮ್ ರಾಜೀವ್ ಮತ್ತು ಆತನ ಸ್ನೇಹಿತ ಸಾಗುತ್ತಿದ್ದ ಕಾರನ್ನು ತಡೆಗಟ್ಟಿ ಕಾರಿನ ಗಾಜು ಒಡೆದು ಹಲ್ಲೆ ನಡೆಸಿ ಕಾರು ಮತ್ತು ಚಾವಿಯನ್ನು ಕಸಿದುಕೊಂಡು ಅವರ ಕಾರಿನಲ್ಲಿ ಕರೆದುಕೊಂಡು ಹೋಗಿ ಹುಬ್ಬಳ್ಳಿ ರಸ್ತೆಯಲ್ಲಿ ಬಿಟ್ಟು ಹೋಗಿದ್ದರ ಬಗ್ಗೆ ಪ್ರಕರಣ ದಾಖಲಾಗಿತ್ತು. ಜಿಲ್ಲಾ ಮಟ್ಟದ ತ್ರೈಮಾಸಿಕ ಕೆಡಿಪಿ ಸಮಿತಿಗೆ ಆಯ್ಕೆಯಾಗಿರುವ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷೆ ಶ್ರುತಿ ಕಾನಡೆ. ತಾಲೂಕಿನ ದೊಡ್ಡನಳ್ಳಿ ಗ್ರಾಮ ಪಂಚಾಯಿತಿಯ ಮಾಜಿ ಅಧ್ಯಕ್ಷರು ಹಾಗೂ ಹಾಲಿ ಸದಸ್ಯರಾದ ಶ್ರೀಮತಿ ಶ್ರುತಿ ಕಾನಡೆಯವರಿಗೆ ಉತ್ತರ ಕನ್ನಡ ಜಿಲ್ಲಾ ಮಟ್ಟದ ತ್ರೈಮಾಸಿಕ ಪರಿಶೀಲನಾ ಕೆಡಿಪಿ ಸಮಿತಿಗೆ ಸರ್ಕಾರ ಆಯ್ಕೆ ಮಾಡಿದೆ. ಈ ಸಮಿತಿಗೆ ಹೊನ್ನಾವರದಿಂದ ವಿಕೆ ವಿಶಾಲ್, ಜೋಯಿಡಾದಿಂದ ಸದಾನಂದ್ ದಬಗಾರ್, ಕಾರವಾರದಿಂದ ತನುಜಾ ರಂಗಸ್ವಾಮಿ ಹಾಗೂ ಭಟ್ಕಳದಿಂದ ಸಹಿದಾ ಇಮ್ರಾನ್ ಇವರನ್ನು ಆಯ್ಕೆ ಮಾಡಲಾಗಿದೆ. ವಾರ್ಡ್ ಕಚ್ಚಾಟದಲ್ಲಿ ಕಂಡುಬಂದ ಅನುದಾನದ ತಾರತಮ್ಯ ಮಧ್ಯಸ್ಥಿಕೆ ವಹಿಸಿ ಸಂಧಾನ ಮಾಡಿದ ಶಾಸಕ ಭೀಮಣ್ಣ ನಾಯ್ಕ್. ನಗರಸಭೆಯಲ್ಲಿ ನಡೆದ ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ವಾರ್ಡ್ ಕಚ್ಚಾಟದಲ್ಲಿ ಕಂಡುಬಂದ ಅನುದಾನದ ತಾರತಮ್ಯದಲ್ಲಿ ನಗರಸಭೆ ಸದಸ್ಯರುಗಳಾದ ಗಣಪತಿ ನಾಯ್ಕ್, ಖಾದರ್ ಆನವಟ್ಟಿ, ರಾಘವೇಂದ್ರ ಶೆಟ್ಟಿ, ನಾಗರಾಜ್ ನಾಯ್ಕ್ ಮಧ್ಯೆ ಮಾತಿನ ಚಕಮಕಿ ನಡೆಯಿತು. ಮಧ್ಯಸ್ಥಿಕೆ ವಹಿಸಿ ಶಾಸಕ ಭೀಮಣ್ಣ ಟಿ ನಾಯ್ಕ್ ಅವರು ಸಂಧಾನ ಮಾಡಿದರು. ನೀವು ಅಲ್ಲಿ 5 ವಾರ್ಡ್ ಇದೆ.
ನಾನು ನಿನ್ನ ವಾರ್ಡ್ರಿಗೆ ಅಂತ ಹೇಳಿದೆ. ನನ್ನ ವಾರ್ಡ್ ಬಗ್ಗೆ ಕೇಳ್ತಾ ಇದ್ದೇನೆ. ನಿಮ್ಮ ವಾರ್ಡಿಗೆ ಅಂತ ಹೇಳ್ತಾ ಇಲ್ಲ ನಾನು. ನಿಮ್ಮ ವಾರ್ಡಿಗೆ ಅಂತ ಹೇಳ್ತಾ ಇಲ್ಲ. ನನ್ನ ವಾರ್ಡ್ ಬಗ್ಗೆ ಕೇಳ್ತಾ ಇದ್ದೇನೆ. ನಿಮ್ಮ ವಾರ್ಡಿಗೆ ನಾನು ನಿಮ್ಗೆ ನೋಡಿ ಅವ್ರು ಇವ್ನು ಇದ್ದಾನೆ, ಇಲ್ಲೇ ಇದ್ದಾನೆ. ಅಲ್ಲ ನಾನು ಅದೇ ಹೇಳ್ತೇನೆ. ನಿಮ್ಮ ವಾರ್ಡಿಗೆ ಅಂತ ಹೇಳ್ತಾ ಇಲ್ಲ. ನೀವು ಸುಮ್ಮನೆ ಅಪವಾದ ಮಾಡ್ತಾರೆ. ನಾನು ನಿಮ್ಮ ವಾರ್ಡಿಗೆ ಅಲ್ಲ ನಾನು ನಿಮ್ಮ ವಾರ್ಡಿಗೆ ಅಂತ ಹೇಳ್ತಾ ಇಲ್ಲ. ಯಾರಿಗೆ ಹಾಕಿದ್ದಾರೆ ತೋರಿಸಿ, ಯಾವ ವಾರ್ಡ್ ಅಂತ ತೋರಿಸ್ತಾರೆ. ಸುಮ್ಮನೆ ಅದನ್ನು ನೀವು ಮಾಡಬೇಡಿ.